ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ, ನಿಮಗೆಲ್ಲ ವೀಡಿಯೋದು ನೋಟಿಫಿಕೇಷನ್ ಬರ್ತಾ ಇದೀನಾ ಅಥವಾ ಇಲ್ವಾ ಅನ್ನೋದನ್ನು ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಮಾತು, ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರಾ, ಕಾರ್ಟೂನ್ ಜಗತ್ತು ಹಾಗೆ ಫ್ಯಾನ್ಸ್ ಕಾರ್ಟೂನ್ ಚಾನಲ್, ಯಾರಾದರೂ ನೀವು ನಿಮ್ಮದು ಚಾನಲ್ ಇದೆನಾ ಯೂಟ್ಯೂಬ್ ಚಾನಲ್, ಆ ಥರ ಯಾರಾದರೂ ಯೂಟ್ಯೂಬ್ ಚಾನಲ್ ಇರೋರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ. ದೊಡ್ಡ ಚಾನಲ್ ಅವರಲ್ಲ, ಇವಾಗ ತಾನೇ ಸ್ಟಾರ್ಟ್ ಮಾಡಿರ್ತೀರಲ್ಲ ಯೂಟ್ಯೂಬ್ ಚಾನಲ್ನ. ಸೊ ಅಂಥವ್ರು ಯಾರಾದರೂ ಇದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ. ಯಾಕೆ ಹಿಂಗೆ ಕೇಳ್ತಾ ಇದ್ದೀನಿ ಅಂದರೆ, ಭಾಳ ಜನಕ್ಕೆ ಇವಾಗ ವ್ಯೂಸ್ ಡೌನ್ ಆಗೋದು ಒಂಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಿಮಗೂ ಯಾರಿಗಾದರೂ ಆ ಥರ ಆಗ್ತಾಯಿದ್ರೆ ವಿಡಿಯೋಸ್ ಕೆಳಗಡೆ ಕಮೆಂಟ್ ಮಾಡಿ, ಸರಿನಾ. ನಮಸ್ಕಾರ. ಹಾಗೆ ಯಾರ್ಯಾರಿಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಚಾನಲ್ಗೆ ಹಾಗೆ ವಿಡಿಯೋಸ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನಮಸ್ಕಾರ. ಹಾಗೆ ಒಂದು ಮಾತು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಏನೇನು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಟೇಲರಿಂಗ್ ಮಾಡ್ತಾಯಿದ್ದೀರಾ ಅಥವಾ ಆಫೀಸ್ಗೆ ಹೋಗ್ತಾಯಿದ್ದೀರಾ ಅಥವಾ ಮನೆಯಲ್ಲಿನೇ ಹೋಮ್ ಮೇಕರ್ ಆಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅನ್ನೋದನ್ನು ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ. ನಿಮ್ಗೆ ಇಷ್ಟ ಇದ್ದರೆ ಒತ್ತಾಯ ಏನೂ ಇಲ್ಲ. ನಮಸ್ಕಾರ. ಕವಿತಾ, ಇವಾಗಲೇ ಅವರು ಎಲ್ಲ ಸೆಟ್ ಮಾಡೋದಕ್ಕೆ ಬಂದಿದ್ದಾರೆ. ನೀನು ಇವಾಗಲೇ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಬಿಡು ರೂಮನ್ನು. ಎಲ್ಲಿ ಏನು ಬೇಕು ಏನಿಲ್ಲ ಅಂತ ಅವ್ರಿಗೆ ಹೇಳು, ಅವರೆಲ್ಲ ತರಿಸ್ಕೋತಾರೆ. ಹಾಗೆ ರೂಮನ್ನು ನಿನಗೆ ಹೆಂಗೆ ಇಷ್ಟ ಆಗುತ್ತೆ ಆ ಪ್ಯಾಟರ್ನಲ್ಲಿ ರೆಡಿ ಮಾಡಿಸು, ಓಕೆನಾ. ಇವತ್ತೆಲ್ಲ ಕ್ಲಿಯರ್ ಮಾಡ್ಕೊಂಬಿಡು. ಮತ್ತೆ ಆಮೇಲೆ ಇಲ್ಲ ಇದು ಚೆನ್ನಾಗಿಲ್ಲಾಗಿತ್ತು, ನಂಗೆ ಆ ಥರ ಇಷ್ಟ ಆಯಿತು, ಈ ಥರ ಇಷ್ಟ ಆಯಿತು ಅಂತ ಏನು ಕಂಪ್ಲೇಂಟ್ ಮಾಡಬಾರ್ದು ನನಗೆ, ಓಕೆನಾ. ಸರಿ ರಾಜು, ನೀವೇನು ತಲೆ ಕೆಡಿಸ್ಕೋಬೇಡಿ, ಅದರದ್ದೆಲ್ಲ ನಾನೇ ನೋಡ್ಕೋತೀನಂತೆ. ಎಷ್ಟು ದಿನದಿಂದ ಆಸೆ ಇತ್ತು ನನಗೆ ಈ ರೂಮನ್ನು ಫುಲ್ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಇದು ಫುಲ್ಲು ಓಲ್ಡ್ ಪ್ಯಾಟರ್ನ್ ಇದೆ. ನನಗಂತೂ ಈ ರೂಮ್ನಲ್ಲಿ ಇರೋದಕ್ಕೆ ಇಷ್ಟ ಆಗಲ್ಲ, ಕುತ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ, ಒಂಥರ ಇರಿಟೇಟ್ ಅಂತ ಅನಿಸುತ್ತೆ. ಅದಕ್ಕೆ ಹೇಳಿದ್ದು ಚೇಂಜ್ ಮಾಡಿಸ್ತೀನಿ ಅಂತ. ಸರಿ, ಅದಕ್ಕೆ ನಾನು ಹ್ಞೂ ಅಂತ ಅಂದಿದ್ದೀನಲ್ಲ. ಇವಾಗ ಅವ್ರು ಬಂದಿದ್ದಾರೆ, ನಿನಗೇನು ಬೇಕು ಏನಿಲ್ಲ ಅನ್ನೋದನ್ನೇ ಎಲ್ಲನೂ ಕ್ಲಿಯರಾಗಿ ಹೇಳಿ ಕರೆಕ್ಟಾಗಿ ನಿಂಗೆ ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡಿಸ್ಕೊಂಬಿಡು ರೂಮ್ನ. ಸರ್, ಒಳಗಡೆ ಬರ್ಬೋದಾ? ಸರಿ, ಆಯ್ತು ರೀ. ಬರೀ ಗಿರಿರಾಜ್ ಅವರೇ, ಅಲ್ಲೇ ನಿಂತಿದ್ದೀರಲ್ಲ, ಬರ್ರಿ. ಸರ್, ಅಂದಂಗೆ ಈ ರೂಮಿಗೆ ಒಂದೇ ನಾವು ಫಿಕ್ಸ್ ಮಾಡಬೇಕಾಗಿರೋದು ಎ ಸಿ, ಅಥವಾ ಎಲ್ಲ ರೂಮಿಗೂ ಹಾಲಿಗೂ ಫಿಕ್ಸ್ ಮಾಡಬೇಕಾ? ಸರ್, ಸದ್ಯಕ್ಕೆ ಇದು ಒಂದೇ ರೂಮಿಗೆ. ನೀವು ಏನೇ ಚೇಂಜ್ ಮಾಡೋದಿದ್ರು, ಏನೇ ಫಿಟ್ ಮಾಡೋದಿದ್ರು ಈ ರೂಮಿಗೆ ಅಷ್ಟೇ, ಈ ಮನೆಗೆಲ್ಲ ಅಲ್ಲ. ಈ ಮನೆಯಲ್ಲಿ ಯಾವುದ್ರ ಬಗ್ಗೆನೂ ಏನು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ನೀವು ತಲೆ ಕೆಡ್ಸ್ಕೋಬೇಕಾಗಿರೋದು ಇದು ಒಂದು ರೂಮಿಗೆ ಅಷ್ಟೇ, ನೆನಪಿರಲಿ. ಸರಿ ಆತ್ರಿ ಮೇಡಮ್ ಅವರ, ಹಂಗೆ ಕೇಳಿದ್ದೀರಿ ಅಷ್ಟೆ. ಸರಿ ಆಯಿತು, ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ. ಹೇಳ್ರಿ ಮೇಡಮ್ ಅವರ, ಅಂದಂಗೆ ಈ ರೂಮ್ ಎಲ್ಲ ನೋಡಿದ್ರೆ ಈ ಕಾಟ್ ಎಲ್ಲ ಒಂದು ಸ್ವಲ್ಪ ಹಳೆ ಫ್ಯಾಷನ್ ಅಂತ ಅನ್ನಿಸ್ತಾ ಇದೆ. ಇವಾಗ ನಾವು ಪ್ಯಾಟರ್ನಲ್ಲಿ ನಿಮಗೆ ತೋರಿಸಿದ್ವಲ್ಲ ಮೇಡಮ್ ಅವರ 4 ಪ್ಯಾಟರ್ನ್, ಆ ಪ್ಯಾಟರ್ನಲ್ಲಿ ಈ ಕಾಟ್ ಅಂತೂ ಯಾವುದಕ್ಕೂ ಸೂಟ್ ಆಗಂಗಿಲ್ಲ ರೀ. ಫುಲ್ ಓಲ್ಡ್ ಮಾಡೆಲಲ್ಲಿ ಐತ್ರಿ ಈ ರೂಮು. ಇದನ್ನು ಚೇಂಜ್ ಮಾಡ್ಬೇಕಂದ್ರೆ ಈ ಕಾಟ ಕೂಡ ಚೇಂಜ್ ಮಾಡ್ಬೇಕು ನೋಡ್ರಿ. ಸರಿ ಆಯಿತು, ಚೇಂಜ್ ಮಾಡಿಬಿಡಿ. ನೀವು ತೋರಿಸಿದ್ರಲ್ಲಿ ನನಗೆ 2ನೇ ಪ್ಯಾಟರ್ನ್ ಭಾಳ ಇಷ್ಟ ಆಯಿತು. ಸೊ ನೀವು ಆ ಥರನೇ ಮಾಡಿಬಿಡಿ ರೂಮನ್ನು, ಓಕೆನಾ. ಸರಿ ಮೇಡಮ್ ಅವರ, ಅಂದಂಗೆ ಒಂದು ಮಾತು, ಏನು ಹೇಳ್ರಿ. ಅದೇನು ನೀವು ರೂಮಂದು ಸೆಲೆಕ್ಟ್ ಮಾಡಿದ್ದೀರಲ್ಲ, ಅದೊಂದು ಸ್ವಲ್ಪ ರಿಚ್ ಲುಕ್ ಕೊಡುತ್ತೆ, ಅದಕ್ಕೆ ಅದೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಓಕೆನಾ. ನಿಮಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಲೋ ಸರ್, ನೀವು ಅಮೌಂಟಿನ ಬಗ್ಗೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬಟ್ ರೂಮ್ ಮಾತ್ರ ರಿಚ್ ಆಗಿ ಕಾಣಿಸ್ಬೇಕು. ಆಮೇಲೆ ನನಗೆ ಸ್ಪೇಷಿಯಸ್ ಅಂತ ಅನಿಸ್ಬೇಕು ರೂಮ್, ಆ ಥರ ಸೆಟ್ ಮಾಡಿ ಇದನ್ನು. ಸರಿ ಆದ್ರಿ ಮೇಡಮ್ ಅವರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಅದರದ್ದೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಂದಾಗಿ ಎ ಸಿನೊಂದು ಎಲ್ಲಿ ಫಿಟ್ ಮಾಡಬೇಕು ಅಂತ ಹೇಳಿದರೆ, ಟಿವಿನ ಎ ಸಿನ ಎಲ್ಲಿ ಫಿಟ್ ಮಾಡಬೇಕಂತ ಹೇಳಿದರೆ ಅದನ್ನೆಲ್ಲ ಸೆಟ್ ಮಾಡಿಬಿಡ್ತೀನಿ. ಟಿವಿನ ಮಾತ್ರ ನಾವು ಮಲ್ಕೋತೀವಲ್ಲ ಕಾಟಿಗೆ, ಅದಕ್ಕೆ ಅಪೋಸಿಟ್ ಡೈರೆಕ್ಷನಲ್ಲಿನೇ ಇರಲಿ. ಇನ್ನು ಎ ಸಿ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ಸೆಟ್ ಮಾಡಿಬಿಡಿ. ಒಟ್ಟಿನಲ್ಲಿ ರೂಮ್ ಮಾತ್ರ ಲುಕ್ ಅನ್ನಿಸ್ಬೇಕು, ಓಕೆನಾ. ಸರಿ ಮೇಡಮ್ ಅವರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವು ಇವತ್ತೊಂದಿನ ರೂಮಿಂದ ಹೊರಗಡೆ ಇದ್ದರೆ ಅಷ್ಟೇ ಸಾಕು. ಈವ್ನಿಂಗ್ ಅನ್ನೋಷ್ಟಿಗೆ ಎಲ್ಲ ಸೆಟ್ ಮಾಡಿಬಿಡ್ತೀವಿ. ಸರಿ ಆಯಿತು. ಸರಿ, ಒಂದು 2 ನಿಮಿಷ ನಾವು ಹೊರಗಡೆ ಬರ್ತೀವಿ, ನೀವು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿಬಿಡಂತ್ರೆ ಅಂತ. ಸರಿ ಆತ್ರಿ ಸರ್. ಸರಿ ಕವಿತಾ, ಇದನ್ನೆಲ್ಲ ನೀನೇ ಮುಂದೆ ನಿಂತು ನೋಡ್ಕೊ. ನಾನು ಇವತ್ತು ಆಫೀಸ್ಗೆ ಹೋಗಬೇಕು, ನನಗೆ ಟೈಮ್ ಆಗುತ್ತೆ. ಬೇಗ ಟಿಫಿನ್ ಹಾಕೊಂಬಂದು ಕೊಡ್ತೀಯಾ? ಟಿಫಿನ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ.
ಅಲ್ಲ ರಾಜು ಅವರೇ, ಇವತ್ತೊಂದು ದಿನ ಮನೆಯಲ್ಲಿ ಇರಬೇಕು ತಾನೆ, ಅವರೆಲ್ಲ ಸೆಟ್ ಮಾಡ್ತಾ ಇದ್ದಾರೆ, ನೀವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಕಸ್ಮಾತ್ ಅಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಅಂತ ಅನಿಸಿದರೆ ನೀವು ನಿಮ್ಮ ಒಪಿನಿಯನ್ನ ಹೇಳ್ತಿದ್ರಿ. ಸಾರಿ ಕವಿತಾ, ಏನು ಮಾಡೋದು, ಆಫೀಸಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ. ನಾನೇನಾದರೂ ಇವತ್ತು ಮನೆಯಲ್ಲಿ ಉಳಿದ್ರೆ ಅಷ್ಟೇ, ನನಗೆ ರಜೆ ಎಲ್ಲ ಏನೂ ಇಲ್ಲ. ನಿನಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡಿಸು, ನಂದು ಏನೂ ಅಭ್ಯಂತರ ಇಲ್ಲ. ಓಕೆನಾ? ನೀನು ಯಾವ ಥರ ಸೆಟ್ ಮಾಡಿಸಿದ್ರು ನಾನು ಓಕೆ ಅಂತೀನಿ, ನನಗದು ಒಪ್ಪಿಗೆ ಇದ್ದೇ ಇರುತ್ತೆ. ಸರಿನಾ? ಹ್ಞೂ, ಸರಿ ಆಯ್ತು ರೀ. ಸರಿ, ಒಂದು ಸ್ವಲ್ಪ ಬೇಗ ಬಂದುಬಿಡು, ನನಗೆ ಟಿಫಿನ್ ಹಾಕ್ಕೊಡಂತೆ ಅಂತ. ಸರಿ ಆಯ್ತು ರೀ, ನೀವಿನ್ನು ಹೋಗಿರಿ. ಬಂದೆ 2 ನಿಮಿಷ. ಇವತ್ತು ಹೇಗೋ ಎಲ್ಲೂ ಹೊರಗಡೆ ಹೋಗೋದಿಲ್ಲಲ್ಲ, ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಬಂದುಬಿಡ್ತೀನಿ. ಯಾಕಂದರೆ ಇಲ್ಲಿ ರೂಮ್ ಎಲ್ಲ ಸೆಟ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಡಸ್ಟ್ ಎಲ್ಲ ಇರುತ್ತೆ, ಡ್ರೆಸ್ ಎಲ್ಲ ಸುಮ್ಮನೆ ಹಾಳಾಗುತ್ತೆ. ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬಂದುಬಿಡ್ತೀನಿ, ನೀವು ಹೋಗಿರಿ. ಹ್ಞೂ, ಸರಿ ಆಯಿತು. ನನ್ನ ಗಂಡನಿಗೆ ಇವಾಗ ಬುದ್ಧಿ ಬಂದಿದೆ ಅಂತ ಅನಿಸುತ್ತೆ, ಅದಕ್ಕೆ ನನ್ನ ಮಾತನ್ನು ಕೇಳ್ತಾ ಇದ್ದಾನೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಈ ಮನೆಯಲ್ಲಿರೋರು ನನ್ನ ಮಾತನ್ನು ಕೇಳಬೇಕು. ಹಂಗೆ ಮಾಡ್ತೀನಿ ನಾನು. ಮೊದಲು ಈ ಡ್ರೆಸ್ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಈ ಡಸ್ಟಿಗೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿಬಿಡುತ್ತೆ. ಲಲಿತಿ, ಇವತ್ತಂತೂ ಕೆಲಸ ಬೇಗ ಬೇಗ ಮುಗಿದ್ಬಿಡ್ತಲ್ಲ? ಬೇಗ ಮುಗೀತು. ನಡಿ ಹೋಗೋಣ, ಮತ್ತೆ ಟೈಮ್ ಆಗುತ್ತೆ ನಮ್ಗೆ. ಏನೇ ಹೇಳ ಲಲಿತಾ, ನಿನ್ನ ಕೈಯಿಂದ ಟೀ ಕುಡಿದೆ ಅಲ್ಲ, ತಲೆ ಒಂಥರ ಮಬ್ಬು ಹಿಡ್ದಂಗೆ ಆಗೈತೆ, ಅದೆಲ್ಲ ಬಿಟ್ಟು ಹೋತು ನೋಡು. ಇವಾಗ ಮಸ್ತ್ ಎನರ್ಜಿ ಬಂತು, ಇವಾಗ ಹೋಗಿ ಕೆಲಸ ಮಾಡೋದಕ್ಕೆ ಮತ್ತೆ ಜೋಶ್ ಬಂತು ನನಗಂತೂ. ಹೌದೌದು, ನಿನಗಂತೂ ಎಷ್ಟು ಸಲ ಟೀ ಕೊಟ್ರು ಬೇಡ ಅನ್ನಂಗಿಲ್ಲ ನೋಡಿ. ನೀನು ಮತ್ತು ಅಷ್ಟು ಚಲೋ ಚಹಾ ಮಾಡ್ತೀರಿ, ಅದಕ್ಕೆ ನಿನಗೆ ಮಾಡಿಕೊಡು ಚಾನ ಅಂತ ಹೇಳ್ತೀನಿ. ಓ, ಇಲ್ಲೇ ಇದ್ದಾರಾ? ಇದೇನಿದು, ಎಲ್ಲೂ ನಾಷ್ಟನೇ ಕಾಣಿಸ್ತಾ ಇಲ್ಲಲ್ಲ? ಸವಿ, ಅಂದರೂ ನೀನೀಗ ಅಡುಗೆ ಮಸ್ತ್ ಮಾಡ್ತೀನಿ ನೋಡಲೆ. ಮುಂಚೆ ಅಡುಗೆನ ಮಾಡೋಕೆ ಬರ್ತಿಲ್ಲಾಗಿತ್ತು, ಇವತ್ತು ನೋಡಿ ನಾಷ್ಟ ನೀನೇ ಮಾಡಿದ್ದೆಲ್ಲ, ಎಷ್ಟು ಮಸ್ತ್ ಆಗಿತ್ತು ಅಂತಂದು. ಮತ್ತು ಈ ಸವಿ ಅಂದ್ರೆ ಸುಮ್ಮನೆ ಅಂದ್ಕೊಂಡೇನ, ಏನಾದರೂ ಇಷ್ಟಪಟ್ಟು ಕಲಿಯೋಕೆ ಚಲೋ ಮಾಡಿದ್ಲಂದ್ರೆ ಅದನ್ನು ಫಟಾಫಟ್ ಅನ್ನಂಗೆ ಕಲಿತು ಫಟಾಫಟ್ ಅನ್ನಂಗೆ ಎಕ್ಸ್ಪರ್ಟ್ ಆಗಿಬಿಡ್ತಾಳೆ ಅಷ್ಟೆ. ಹಲೋ, ಇಲ್ಲಿ ನಾಷ್ಟನ ಕಾಣಿಸ್ತಾ ಇಲ್ಲಲ್ಲ, ನಾಷ್ಟ ಎಲ್ಲಿದೆ? ಹೌದು ಬಿಡಲಿ, ನೀನು ಹೇಳಿದ್ದು ಕರೆಕ್ಟ್ ಐತಿ. ಅಂದರೂ ಯಾವುದೇ ಕೆಲಸ ಆದ್ರೂ ಅಚ್ಚುಕಟ್ಟಾಗಿ ಲಕ್ಷ್ಯ ಕೊಟ್ಟು ಮಾಡ್ತೀಯಲ್ಲ, ಹಾಗಾಗಿ ಬೇಗ ಬೇಗ ಕಲಿಸ್ಬಿಡ್ತೀನಿ ನೋಡಿ ನೀನು. ಆಸಕ್ತಿ ಇದ್ರೆ ಯಾವ ಕೆಲಸ ಏನು ಆರಾಮಾಗಿ ಮಾಡ್ಬೋದು. ನಿಮ್ಮಿಬ್ಬರಿಗೆ ಕೇಳ್ತಾ ಇರೋದು ನಾಷ್ಟ ಎಲ್ಲಿ ಅಂತಂದು. ನಾಷ್ಟನ? ನೀನು ನಾಷ್ಟ ಕೇಳಿದ್ರೆ ನನಗೇನು ಗೊತ್ತು? ಅಡುಗೆ ಮನೆಯಲ್ಲಿ ಇರೋದು ನೀವು ತಾನೇ, ನಾಷ್ಟ ಮಾಡಿದ್ರಲ್ಲ, ನಾಷ್ಟ ಎಲ್ಲಿದೆ? ಇನ್ನು ನಾನು ತಿಂದಿಲ್ಲ, ನನ್ನ ಗಂಡನೂ ತಿಂದಿಲ್ಲ ನಾಷ್ಟನ. ನಾಷ್ಟ ಆಲ್ರೆಡಿ ಖಾಲಿ ಆಗಿದೆ. ಏನು, ನಾಷ್ಟ ಖಾಲಿ ಆಯ್ತಾ? ಇನ್ನು ನಾನು ನನ್ನ ಗಂಡ ನಾಷ್ಟನೂ ಮಾಡಿಲ್ಲ, ಅದೇನು ಖಾಲಿ ಆಯಿತು? ಕೈ ಕಾಲು ನೆಟ್ಟಗದಾವಿಲ್ಲ, ಮಾಡ್ಕೊಂಡು ತಿನ್ನು. ನಿನಗೇನಾಗೈತಿ ರೋಗ? ನಾನೇ ನಮ್ಮ ಮನೆ ನಿಂದು ಆಳಂತ ಅನ್ಕೊಂಡೇನು? ನಿಂದು ನಿನ್ನ ಗಂಡಂದ ನಾಷ್ಟ ಅಡಿಗೆ ಚಾ ಏನೇ ಇದ್ರೂ ಇನ್ಮೇಲೆ ಈ ಮನ್ಯಾಗ ನೀನೇ ಮಾಡ್ಕೋಬೇಕು, ನಾವಂತೂ ಮಾಡ್ಕೊಡಂಗಿಲ್ಲ. ಯಾಕ, ಎದಕ್ಕೆ ಮಾಡ್ಕೊಡಂಗಿಲ್ಲ? ಮನ್ಯಾಗ ಎಲ್ಲರಿಗೂ ಮಾಡ್ತೀವಿ, ನಮಗೆ ಮಾಡೋಕ್ಕೇನಾಗೈತಿ ನಿನ್ಗೆ? ಹೆಂಗಸಾಗಿ ನಿನಗೇನಾಗೈತಿ ರೋಗ? ನಿಂದು ನಿನ್ನ ಗಂಡನ ಚಾಕ್ರಿನ ನೀವ ಮಾಡ್ಕೊರಿ. ನಿಮಗೆ ಇದ್ದಲ್ಲಿಗೆ ನಾಷ್ಟ ಅಡುಗೆ ಮಾಡ್ಕೊಡಾಕ ನಾವೇನು ಈ ಮನೇದು ಆಳಲ್ಲ. 3 ಹೊತ್ತು ಮನ್ಯಾಗ ಖಾಲಿ ಬಿದ್ದಿರ್ತಿ ಇಲ್ಲ, ಮಾಡ್ಕೊಲ್ಲ. ನಿನಗೇನಾಗೈತಿ ರೋಗ? ನಮಗೆದು ಕೇಳ್ತಿದ್ದಿ ಮಾಡಂತಂದು. 3 ಹೊತ್ತು ಫ್ಯಾಷನ್ ಮಾಡ್ಕೊತ ಶೋ ಅಪ್ ಮಾಡೋದು ಗೊತ್ತು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಡುಗೆ ಮಾಡೋದು ಗೊತ್ತಾಗಲ್ಲನ? ಬೇಕಾದ್ರೆ ಮಾಡ್ಕೋ, ಸಾಕಾದ್ರೆ ಬಿಡು. ಇಷ್ಟು ದಿನ ನೀವೇ ತಾನೇ ಅಡುಗೆ ಮಾಡ್ತಿದ್ದಿದ್ದು, ಇವಾಗೇನು ಹೊಸ ರೂಲ್ಸ್ ತಂದಿದ್ದೀರಾ? ನಮ್ಮ ಇಷ್ಟ, ನಮ್ಗೆ ಹೆಂಗೆ ಅನ್ಸುತ್ತಾ ಹಂಗೆ ಮಾಡ್ತೀವಿ. ಯಾಕೆ ನೀನು ಎಲ್ಲನೂ ನಮ್ಗೆ ಹೇಳಿ ಕೇಳಿನ ಮಾಡ್ತಿದ್ದೇನ? ಇಲ್ಲಲ್ಲ, ಹಂಗೆ ನಾವು ಯಾಕೆ ನಿನಗೆ ಹೇಳಿ ಕೇಳಿ ಡಿಸಿಷನ್ ತೊಗೋಬೇಕು? ನಮ್ಗೆ ಹೆಂಗೆ ಅನ್ಸುತ್ತಾ ಹಂಗೆ ನಿರ್ಧಾರ ತೊಗೋತೀವಿ ನಾವು. ಇಷ್ಟ ಇದ್ರೆ ಮಾಡ್ಕೊ, ಇಲ್ಲ ಅಂದ್ರೆ ಬಿಡು, ನಮಗೇನಾಗದು ಬಿದ್ದೈತಿ. ಕವಿತಾ, ಟೈಮ್ ಆಯಿತು, ನಾಷ್ಟ ಬೇಗ ತೊಗೊಂಬಾ. ಇದ್ರಿ 1 ನಿಮಿಷ. ನೀವು ಈ ಮನೆಯಲ್ಲಿರೋದು ಅಡುಗೆ ಮಾಡೋದಕ್ಕೆ, ಅದನ್ನು ಮಾಡೋಕ್ಕೇನು ರೋಗ ನಿಮಗೆ? ನೀನೇನು ಮನ್ಯಾಗ ತಿನ್ಕೊಂಡು ಉಣ್ಕೊಂಡು ಬಿದ್ದಿರಾಕ್ಯದೇನ? ನಿಂದು ನಿನ್ನ ಗಂಡಂದನ್ನ ನೀನೇ ಮಾಡ್ಕೊ, ಇನ್ಮೇಲೆ ನಾ ಇಬ್ಬರು ಮಾಡೋಂಗಿಲ್ಲ. ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿತ್ತಂದ್ರೆ ನಿಮ್ಮ ಅಡುಗೆನ ನೀವೇ ಮಾಡ್ಕೊರಿ, ಇಲ್ಲ ಅಂದ್ರೆ ಉಪವಾಸ ಬಿದ್ದು ಏನಾದರೂ ನಾವು ಮಾಡಿರೋ ಅಡುಗೆನ ಮುಟ್ಟೋದಕ್ಕೆ ಬಂದ್ರೆ ಕೈನ ಮುರಿದಿಟ್ಟುಬಿಡ್ತೀನಿ, ಇಲ್ಲ ಕೈನ ತಿರುವಿಟ್ಟುಬಿಡ್ತೀನಿ, ನೆನಪಿರಲಿ. ಬಾಲಲಿತಾ, ಈಕಿ ಜೊತೆ ಏನು ಮಾತು? ನಮಗೆ ಮಾಡೋಕೆ 1000 ಕೆಲಸ ಅದಾವು, ಮೊದಲು ಆ ಕೆಲಸ ಮಾಡೋಣ. ಸುಮ್ಮನೆ ಇನ್ನೊಬ್ಬರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಇದಕ್ಕೆ. ಬಾ. ಅಲ್ಲ, ನಾನು ಮಾತಾಡ್ತಾ ಇದ್ದೀನಿ, ಹಾಗೆ ಹೊಂಟಾರಲ್ಲ ಇವರು. ಮಾಡ್ತೀನಿ ಇವತ್ತು, ಇವ್ರನ್ನೂ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಇವ್ರಿಗೆ ಇಷ್ಟ ಬಂದಿದ್ದ ನಿರ್ಧಾರನ ಇವ್ರು ತೊಗೋತಾರನೇ ಈ ಮನ್ಯಾಗ. ಅದೇ ಹೆಂಗೆ ತೊಗೋತಾರ ನಾನು ನೋಡಬಿಡ್ತೀನಿ.
ನನಗೂ ಅದು ಹೆಂಗೆ ಅಡುಗೆ ಮಾಡ್ಕೊಡಂಗಿಲ್ಲ ನಾಷ್ಟ ಮಾಡ್ಕೊಡಂಗಿಲ್ಲ ನಾನು ನೋಡೇ ಬಿಡ್ತೀನಿ ಇವತ್ತು ಆಗಿದ್ದಾಗಲಿ